ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11/5/2025. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಡೇಟ್ 7/3/2005. ಅಧಮನ ಸಂಪೂರ್ಣ ಪವಿತ್ರತೆಯ ವೃತವನ್ನು ಇಟ್ಟುಕೊಳ್ಳುವುದು ಹಾಗೂ ನನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವ ಜಯಂತಿ ಆಚರಿಸುವುದು. ಇಂದು ವಿಶೇಷವಾಗಿ ಶಿವತಂದೆ ತನ್ನ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದೇವೆ. ನೀವು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಹಾಗೂ ಬಾಪ್ತಾದ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದೆ. ಏಕೆಂದರೆ ತಂದೆಗೆ ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇದೆ. ತಂದೆ ಅವತರಣೆ ಆಗುತ್ತಲೇ ಯಜ್ಞ ರಚಿಸುತ್ತಾರೆ ಮತ್ತು ಯಜ್ಞದಲ್ಲಿ ಬ್ರಾಹ್ಮಣರ ವಿನ ಯಜ್ಞ ಸಂಪೂರ್ಣ ಆಗುವುದಿಲ್ಲ. ಆದ್ದರಿಂದ ಈ ಜನ್ಮದಿನವು ಅಲೌಕಿಕವಾಗಿದೆ, ಭಿನ್ನ ಹಾಗೂ ಪ್ರಿಯವಾಗಿದೆ. ಇಂಥ ಜನ್ಮದಿನವು ಯಾವುದರಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಆಗುವುದು ಈ ರೀತಿ ಇಡೀ ಕಲ್ಪದಲ್ಲಿ ಆಗಿಲ್ಲ, ಎಂದೂ ಆಗಲು ಸಾಧ್ಯವಿಲ್ಲ. ತಂದೆ ನಿರಾಕಾರಾಗಿದ್ದಾರೆ. ಒಂದ್ ಕಡೆ ತಂದೆ ನಿರಾಕಾರಾಗಿದ್ದಾರೆ, ಮತ್ತೊಂದ್ ಕಡೆ ಜನ್ಮವನ್ನು ಆಚರಿಸುತ್ತಾರೆ. ಒಬ್ಬರೇ ಶಿವ ತಂದೆ ಇದ್ದಾರೆ, ಯಾರಿಗೆ ತಮ್ಮದೇ ಆದ ಶರೀರವಿಲ್ಲ. ಆದ್ದರಿಂದ ಬ್ರಹ್ಮ ತಂದೆಯು ತನುವಿನಲ್ಲಿ ಅವತರಿತರಾಗುತ್ತಾರೆ. ಈ ಅವತರಿತರಾಗುವುದನ್ನೇ ಜಯಂತಿಯ ರೂಪದಲ್ಲಿ ಆಚರಿಸುತ್ತಾರೆ. ಅಂದಾಗ ತಾವೆಲ್ಲರೂ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ನಿಮ್ಮ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ? ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರೋ? ಈ ಜೊತೆಯಲ್ಲಿ ಇರುವ ಪ್ರತಿಜ್ಞೆ ಮಕ್ಕಳ ಜೊತೆ ತಂದೆಯದಾಗಿದೆ. ತಾವು ಕೂಡ ಸಂಗಮದಲ್ಲಿ ಕಂಬೈನ್ಡ್ ರೂಪದಲ್ಲಿದ್ದೀರಿ. ಅವತರಣೆಯೂ ಜೊತೆಯಲ್ಲಿ ಆಗುತ್ತದೆ, ಪರಿವರ್ತನೆ ಮಾಡುವ ಕಾರ್ಯವೂ ಕೂಡ ಜೊತೆಯಲ್ಲೇ ಆಗುತ್ತದೆ ಹಾಗೂ ಮನೆ ಪರಂಧಾಮಕ್ಕೆ ಹೋಗೋದ್ರಲ್ಲಿಯೂ ಕೂಡ ಜೊತೆಯಲ್ಲೇ ಇದು ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪವಾಗಿದೆ. ಶಿವ ಜಯಂತಿ ಭಕ್ತರು ಆಚರಿಸುತ್ತಾರೆ, ಆದರೆ ಅವರು ಕೇವಲ ಕೂಗುತ್ತಾರೆ, ಹಾಡುತ್ತಾರೆ, ಹೇಳುತ್ತಾರೆ. ನೀವು ಕೂಗೋದಿಲ್ಲ. ನಿಮ್ಮ ಆಚರಣೆ ಎಂದರೆ ಸಮಾನವಾಗುವುದು. ಆಚರಿಸುವುದು ಎಂದರೆ ಸದಾ ಹುಮ್ಮಸ್ಸು ಉತ್ಸಾಹದಿಂದ ಹಾರುತ್ತಾ ಇರೋದು. ಆದ್ದರಿಂದ ಇದಕ್ಕೆ ಉತ್ಸವ ಎಂದು ಹೇಳುತ್ತಾರೆ. ಉತ್ಸವದ ಅರ್ಥವೇ ಆಗಿದೆ ಉತ್ಸವದಲ್ಲಿರುವುದು. ಅಂದಾಗ ಸದಾ ಉತ್ಸವ ಎಂದರೆ ಉತ್ಸವದಲ್ಲಿರುವವರಾಗಿದ್ದೀರಿ ಅಲ್ಲವೇ? ಉತ್ಸಾಹ ಇದೆಯೇ? ಸದಾ ಇದೆಯೋ ಅಥವಾ ಒಮ್ಮೆಮ್ಮೆ ಇದೆಯೋ? ಹಾಗೆ ನೋಡಿದಾಗ ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಹುಮ್ಮಸ್ಸು, ಉತ್ಸಾಹ. ಹೇಗೆ ಶ್ವಾಸ ಮರೆತು ಇರಲು ಸಾಧ್ಯವಿಲ್ಲ, ಶ್ವಾಸದ ಹೊರತು ಇರಲು ಸಾಧ್ಯವಿಲ್ಲ, ಹಾಗೆ ಬ್ರಾಹ್ಮಣ ಆತ್ಮರು ಹುಮ್ಮಸ್ಸು ಉತ್ಸಾಹದ ಹೊರತು ಬ್ರಾಹ್ಮಣ ಜೀವನದಲ್ಲಿ ಇರಲು ಸಾಧ್ಯವಿಲ್ಲ. ಈ ರೀತಿ ಅನುಭವ ಮಾಡಿಸ್ತಿರಲ್ವೇ? ನೋಡಿ, ವಿಶೇಷ ಜಯಂತಿ ಆಚರಿಸಲು ಎಲ್ಲಿಂದ ದೂರದಿಂದ ಓಡಿ ಬಂದಿದ್ದಾರೆ. ಬಾಪ್ತಾದವರಿಗೆ ಎಷ್ಟು ಮಕ್ಕಳ ಜನ್ಮದಿಂದ ಖುಷಿ ಇದೆಯೋ ಅಷ್ಟು ತಮ್ಮ ಜನ್ಮದಿನದ ಬಗ್ಗೆ ಇಲ್ಲ. ಆದ್ದರಿಂದ ಬಾಪ್ತಾದ ಒಬ್ಬೊಬ್ಬ ಮಗುವಿಗೆ ಪರಂ ಗುಣದಷ್ಟು ಖುಷಿಯ ತಟ್ಟೆಗಳನ್ನು ತುಂಬಿ ಶುಭಾಶಯಗಳು ನೀಡುತ್ತಿದ್ದಾರೆ. ಶುಭಾಶಯಗಳು. ಬಾಪ್ತಾದವರಿಗೆ ಇಂದಿನ ದಿನ ಸತ್ಯ ಭಕ್ತರು ಕೂಡ ಬಹಳ ನೆನಪಿಗೆ ಬರುತ್ತಿದ್ದಾರೆ. ಅವರು ಒಂದು ದಿನದ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ ಹಾಗೂ ನೀವು ಇಡೀ ಜೀವನದಲ್ಲಿ ಸಂಪೂರ್ಣ ಪವಿತ್ರ ಆಗುವಂತ ವ್ರತವನ್ನು ಇಟ್ಟುಕೊಂಡಿದ್ದೀರಿ. ಅವರು ಊಟದ ವ್ರತವನ್ನು ಇಟ್ಟುಕೊಂಡಿದ್ದಾರೆ. ನೀವು ಸಹ ಮನಸ್ಸಿನ ಭೋಜನದ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ಅಪವಿತ್ರತೆಯ ಸಂಕಲ್ಪ ವ್ರತವನ್ನು ಇಟ್ಟುಕೊಂಡಿದ್ದೀರಿ. ಪಕ್ಕಾ ವ್ರತವನ್ನು ಇಟ್ಟುಕೊಂಡಿದ್ದೀರಲ್ಲವೇ? ಈ ಡಬಲ್ ವಿದೇಶಗಳ ಮುಂದೆ ಕುಳಿತಿದ್ದಾರೆ. ಕುಮಾರರು ಹೇಳಿ, ಕುಮಾರರು ವ್ರತ ಇದ್ದೀರಾ? ಪಕ್ಕಾ? ಕಚ್ಚಾ ಇಲ್ಲ? ಮಾಯೆ ಹೇಳುತ್ತದೆ ಎಲ್ಲರೂ ಬಾವುಟಗಳನ್ನು ಬೀಸುತ್ತಿದ್ದೀರಲ್ಲವೇ? ಅಂದಾಗ ಮಾಯೆ ನೋಡುತ್ತಿದೆ, ಬಾವುಟಗಳನ್ನು ಬೀಸುತ್ತಿದ್ದೀರಾ? ಯಾವಾಗ ಪವಿತ್ರ ಆಗಲೇಬೇಕು ಎಂಬ ವ್ರತವನ್ನು ಇಟ್ಟುಕೊಳ್ಳುತ್ತೀರಿ. ಅಂದಾಗ ವ್ರತವನ್ನು ಇಟ್ಟುಕೊಳ್ಳುವುದೆಂದರೆ ಶ್ರೇಷ್ಠ ಮನೋವೃತ್ತಿಯನ್ನು ಮಾಡಿಕೊಳ್ಳುವುದು. ಹೇಗೆ ಮನೋವೃತ್ತಿ ಇರುತ್ತದೆಯೋ ಹಾಗೇ ದೃಷ್ಟಿ, ಕೃತಿ ತಾನಾಗೇ ಆಗುತ್ತದೆ. ಅಂದಾಗ ಅಂತ ವ್ರತ ಇಟ್ಟಿದ್ದೀರಲ್ಲವೇ? ಪವಿತ್ರ ಶುಭವೃತ್ತಿ, ಪವಿತ್ರ ಶುಭ ದೃಷ್ಟಿ. ಯಾವಾಗ ಒಬ್ಬರು ತಮ್ಮೊಬ್ಬರನ್ನು
ಯಾವಾಗ ಒಬ್ಬರು ಮತ್ತೊಬ್ಬರನ್ನು ನೋಡುತ್ತೀರೋ ಆಗ ಏನ್ ನೋಡುತ್ತೀರೋ? ಮುಖ ನೋಡುತ್ತೀರಿ ಅಥವಾ ಭ್ರುಕುಟಿಯ ಮಧ್ಯೆ ಹೊಳೆಯುತ್ತಿರುವ ಆಸನ ನೋಡುತ್ತೀರೋ? ಯಾವುದು ಮಗು ಕೇಳಿತು? ಯಾವಾಗ ಮಾತನಾಡಬೇಕಾಗುತ್ತದೆಯೋ, ಕೆಲಸ ಮಾಡಬೇಕಾಗುತ್ತದೆಯೋ ಆಗ ಮುಖವನ್ನು ನೋಡಿ ಮಾತನಾಡಬೇಕಾಗುತ್ತದೆ. ಕಣ್ಣುಗಳ ಕಡೆಗೆ ದೃಷ್ಟಿ ಹೋಗುತ್ತದೆ. ಅಂದಾಗ ಒಮ್ಮೆಮ್ಮೆ ಮುಖವನ್ನು ನೋಡಿ ಸ್ವಲ್ಪ ಮನೋವೃತ್ತಿ ಬದಲಾಗುತ್ತದೆ. ಬಾಪ್ತ ತಿಳಿಸುತ್ತಾರೆ, ಕಣ್ಣುಗಳ ಜೊತೆಗೆ ಭ್ರುಕುಟಿಯೂ ಕೂಡ ಇದೆ. ಅಂದಾಗ ಭ್ರುಕುಟಿಯ ಮಧ್ಯೆ ಆತ್ಮವನ್ನು ನೋಡಿ ಮಾತನಾಡಲು ಸಾಧ್ಯವಿಲ್ಲವೇ? ಈಗ ಬಾಪ್ತದ ಎದುರಿಗೆ ಕುಳಿತು ಮಕ್ಕಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾರೆಯೋ ಅಥವಾ ಭ್ರುಕುಟಿಯಲ್ಲಿ ನೋಡುತ್ತಿದ್ದಾರೆಯೋ ಗೊತ್ತಾಗುತ್ತದೆಯೇ? ಜೊತೆಯಂತೂ ಇದೆ. ಅಂದಾಗ ಮುಖವನ್ನು ನೋಡಿ. ಆದರೆ ಮುಖದಲ್ಲಿ ಭ್ರುಕುಟಿಯಲ್ಲಿ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡಿ. ಈ ವೃತ್ತವನ್ನು ತೆಗೆದುಕೊಳ್ಳಿ. ಈಗಾಗಲೇ ತೆಗೆದುಕೊಂಡಿದ್ದೀರಿ. ಅದರ ಮೇಲೆ ಇನ್ನೂ ಸಂಪೂರ್ಣ ಗಮನವನ್ನಿಡಿ. ಆತ್ಮವನ್ನು ನೋಡಿ ಮಾತನಾಡಬೇಕಾಗಿದೆ. ಆತ್ಮದೊಂದಿಗೆ ಆತ್ಮವು ಮಾತನಾಡುತ್ತದೆ. ಆತ್ಮವು ನೋಡುತ್ತದೆ. ಇದರಿಂದ ವೃತ್ತಿಯು ಸದಾ ಶುಭವಾಗಿರುವುದು. ಮತ್ತು ಜೊತೆಯಲ್ಲಿ ಇನ್ನೊಂದು ಲಾಭವೇನೆಂದರೆ ವೃತ್ತಿಯಂತೆ ವಾಯುಮಂಡಲ ಇರುತ್ತದೆ. ವಾಯುಮಂಡಲವನ್ನು ಶ್ರೇಷ್ಠವನ್ನಾಗಿ ಮಾಡುವುದರಿಂದ ಸ್ವಯಂನ ಪುರುಷಾರ್ಥದ ಜೊತೆ ಸೇವೆಯೂ ಆಗಿಬಿಡುತ್ತದೆ. ಅಂದಾಗ ಡಬಲ್ ಆಯ್ತಲ್ಲವೇ? ಈಗ ತಮ್ಮ ವೃತ್ತಿಯನ್ನು ಇಷ್ಟು ಶ್ರೇಷ್ಠ ಮಾಡಿಕೊಳ್ಳಿ. ಎಂಥದ್ದೇ ವಿಕಾರಿ ಪತಿತರೂ ಸಹ ವೃತ್ತಿಯ ವಾಯುಮಂಡಲದಿಂದ ಪರಿವರ್ತನೆ ಆಗಿಬಿಡಲಿ. ಇಂಥ ಋತವು ಸಹ ಸದಾ ಸ್ಮೃತಿಯಲ್ಲಿರಲಿ, ರೂಪದಲ್ಲಿರಲಿ. ಇತ್ತೀಚೆಗೆ ಬಾಪ್ತದ ಮಕ್ಕಳ ಚಾರ್ಟ್ ನೋಡಿದರು. ತಮ್ಮ ವೃತ್ತಿಯಿಂದ ವಾಯುಮಂಡಲವನ್ನು ರೂಪಿಸುವ ಬದಲು ಕೆಲವೊಂದೆಡೆ ಕೆಲವೊಮ್ಮೆ ಅನ್ಯರ ವಾಯುಮಂಡಲ ಪ್ರಭಾವವಾಗಿಬಿಡುತ್ತದೆ. ಕಾರಣವೇನು? ಮಕ್ಕಳು ಸಂಭಾಷಣೆಯಲ್ಲಿ ಬಹಳ ಮಧುರ ಮಾತುಗಳನ್ನು ಆಡುತ್ತಾರೆ. ಬಾಬಾ ಇವರ ವಿಶೇಷತೆ ಬಹಳ ಇಷ್ಟವಾಗುತ್ತದೆ, ಇವರ ಸಹಯೋಗವು ಬಹಳ ಇಷ್ಟವಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ವಿಶೇಷತೆಯ ಪ್ರಭುವಿನ ಕೊಡುಗೆಯಾಗಿದೆ. ಬ್ರಾಹ್ಮಣ ಜೀವನದಲ್ಲಿ ಯಾವುದೆಲ್ಲ ಪ್ರಾಪ್ತಿಗಳಿವೆಯೋ, ವಿಶೇಷತೆಗಳಿವೆಯೋ ಎಲ್ಲವೂ ಪ್ರಭು ಪ್ರಸಾದವಾಗಿದೆ, ಪ್ರಭುವಿನ ಕೊಡುಗೆಯಾಗಿದೆ. ಅಂದ ಮೇಲೆ ದಾತನನ್ನೇ ಮರೆತು ಹೋಗಿ ತೆಗೆದುಕೊಳ್ಳುವವರನ್ನು ನೆನಪು ಮಾಡುವುದೇ? ಪ್ರಸಾದವನ್ನು ಎಂದಾದರೂ ಯಾರು ತನ್ನದೆಂದು ಹೇಳಿಕೊಳ್ಳುವುದಿಲ್ಲ. ಪ್ರಭು ಪ್ರಸಾದವೆಂದೇ ಹೇಳಲಾಗುತ್ತದೆ. ಇದು ಇಂಥವರ ಪ್ರಸಾದವೆಂದು ಹೇಳುವುದಿಲ್ಲ, ಪ್ರಭು ಪ್ರಸಾದವೆಂದುತ್ತಾರೆ. ಸಹಯೋಗವು ಸಿಗುವುದು ಒಳ್ಳೆಯ ಮಾತಾಗಿದೆ. ಆದರೆ ಸಹಯೋಗವನ್ನು ಕೊಡಿಸುವಂತ ದಾತನನ್ನು ಮರೆಯಬಾರದಲ್ಲವೇ? ಅಂದ ಮೇಲೆ ಜನ್ಮದಿನದ ಪಕ್ಕಾ ವೃತ್ತವನ್ನಿಟ್ಟುಕೊಂಡಿದ್ದೀರಾ? ವೃತ್ತಿಯು ಬದಲಾಗಿದೆಯೇ? ಸಂಪನ್ನ ಪವಿತ್ರತೆಯೇ? ಸತ್ಯವಾದ ವೃತ್ತವನ್ನು ತೆಗೆದುಕೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡುವುದಾಗಿದೆ. ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ದೊಡ್ಡ ವಿಕಾರದ ವೃತ್ತವನ್ನಿಟ್ಟುಕೊಂಡಿದ್ದೀರಾ ಮತ್ತು ಅವುಗಳ ಚಿಕ್ಕ ಮಕ್ಕಳು ಮರಿಗಳಿಂದ ಮುಕ್ತರಾಗಿದ್ದೀರಾ? ಹಾಗೆ ನೋಡಿದರೆ ಜೀವನದಲ್ಲಿ ಪ್ರವೃತ್ತಿವರೆಗೂ ಸಹ ಮಕ್ಕಳಿಗಿಂತಲೂ ಹೆಚ್ಚಿನದಾಗಿ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಮಾತೆಯರಿಗೆ ಪ್ರೀತಿ ಇರುತ್ತದೆ ಅಲ್ಲವೇ? ಅಂದಾಗ ದೊಡ್ಡ ರೂಪದಿಂದಂತೂ ವಿಜಯಗಳಾಗಿದ್ದೀರಿ. ಆದರೆ ಚಿಕ್ಕ ಸೂಕ್ಷ್ಮ ರೂಪದಲ್ಲಿ ಯುದ್ಧ ಮಾಡುತ್ತಿರಲ್ಲವೇ? ಯುದ್ಧ ಮಾಡುತ್ತಿಲ್ಲ ತಾನೇ? ಹೇಗೆ ನನಗೆ ಆಸಕ್ತಿ ಏನೋ ಇಲ್ಲ, ಆದರೆ ಇದು ನನಗೆ ಪ್ರಿಯವಾಗಿದೆ. ಈ ವಸ್ತು ನನಗೆ ಬಹಳ ಚೆನ್ನಾಗಿದೆ ಎನಿಸುತ್ತದೆ, ಆದರೆ ನನಗೆ ಆಸಕ್ತಿ ಇಲ್ಲ ಎಂದೆನಿಸುತ್ತದೆ. ವಿಶೇಷವಾಗಿ ಚೆನ್ನಾಗಿದೆ ಎಂದು ಏಕೆ ಎನಿಸುತ್ತದೆ? ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಚಿಕ್ಕ ರೂಪದಲ್ಲಿಯೂ ಅಪವಿತ್ರತೆಯ ಅಂಶವು ಉಳಿದುಕೊಂಡಿತಲ್ಲವೇ? ಏಕೆಂದರೆ ಅಂಶವಿದ್ದರೆ ಅದೆಂದಾದರೂ ವಂಶವನ್ನೇ ಸೃಷ್ಟಿಸಬಲ್ಲದು. ಯಾವುದೇ ವಿಕಾರವು ಬಲೆ ಚಿಕ್ಕ ರೂಪದಲ್ಲಿರಬಹುದು ಅಥವಾ ದೊಡ್ಡ ರೂಪದಲ್ಲಿರಬಹುದು. ಅದಕ್ಕೆ ನಿಮಿತ್ತ ಒಂದು ಶಬ್ದದ ಭಾವವಾಗಿದೆ. ಆ ಒಂದು ಶಬ್ದವಾಗಿದೆ ನಾನು ದೇಹಾಭಿಮಾನದ ನಾನು. ಈ ನಾನು ಎಂಬ ಒಂದು ಶಬ್ದದಿಂದ ಅಭಿಮಾನವು ಬರುತ್ತದೆ ಮತ್ತು ಒಂದು ವೇಳೆ ಆ ಅಭಿಮಾನವು ಪೂರ್ಣವಾಗದಿದ್ದರೆ ಕ್ರೋಧವೂ ಬರುತ್ತದೆ.
ಏಕೆಂದರೆ ಅಭಿಮಾನದ ಚಿಹ್ನೆ ಏನೆಂದರೆ ಅವರು ತಮ್ಮ ಅಪಮಾನದ ಒಂದು ಶಬ್ದವನ್ನು ಸಹ ಕೇಳಲು ಸಾಧ್ಯವಿಲ್ಲ. ಆದ್ದರಿಂದ ಕ್ರೋಧವು ಬಂದು ಬಿಡುತ್ತದೆ. ಭಕ್ತರಂತೂ ಬಲಿ ನೀಡುತ್ತಾರೆ, ಆದರೆ ತಾವು ಇಂದಿನ ಯಾವುದೆಲ್ಲ ಮಿತವಾದ ನಾನು ಎಂಬುದೇನಿದೆಯೋ ಅದನ್ನು ತಂದೆಗೆ ಸಮರ್ಪಣೆ ಮಾಡಿಬಿಡಿ. ಮಾಡಬೇಕಾಗಿದೆ, ಆಗ್ಬೇಕಾಗಿದೆ, ಹೀಗೆ ಇದೆ ಇದೆ ಎಂದು ಆಲೋಚಿಸಬೇಡಿ. ಸಮರ್ಥರಾಗಿದ್ದೀರಿ ಮತ್ತು ಸಮರ್ಥರಾಗಿ ಸಮಾಪ್ತಿ ಮಾಡಿ. ಯಾವುದೇ ಹೊಸ ಮಾತಿಲ್ಲ. ಎಷ್ಟು ಕಲ್ಪಗಳು ಎಷ್ಟೊಂದು ಬಾರಿ ಸಂಪೂರ್ಣರಾಗಿದ್ದೀರಿ. ನೆನಪಿದೆಯೇ? ಯಾವುದೇ ಹೊಸ ಮಾತಿಲ್ಲ. ಶಬ್ದ ಕಲ್ಪವೂ ಆಗಿದ್ದೀರಿ. ಮಾಡಲ್ಪಟ್ಟಿರುವುದೇ ಆಗಿರುತ್ತದೆ. ಕೇವಲ ಅವರ ಪುನರಾವರ್ತನೆ ಮಾಡಬೇಕಾಗಿದೆ. ಆಗಿರುವುದನ್ನು ಪುನರಾವರ್ತಿಸಬೇಕಾಗಿದೆ. ಆದ್ದರಿಂದ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ. ಮೊದಲೇ ಮಾಡಲ್ಪಟ್ಟಿದೆ, ಈಗ ಕೇವಲ ಪುನರಾವರ್ತಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ಇದು ಕಷ್ಟವೋ ಅಥವಾ ಸಹಜವೋ ಬಾಪ್ತಾದವರು ತಿಳಿಸುತ್ತೇವೆ, ಬಾಪ್ತಾದ ತಿಳಿಯುತ್ತವೆ. ಸಂಗಮ ಯುಗದ ವರದಾನವು ಸಹ ಸಹಜ ಪುರುಷಾರ್ಥವಾಗಿದೆ. ಈ ಜನ್ಮದಲ್ಲಿ ಸಹ ಸಹಜ ಪುರುಷಾರ್ಥದ ವರದಾನದಿಂದ 21 ಜನ್ಮಗಳ ಸಹಜ ಜೀವನವು ಸ್ವತಃವಾಗಿಯೇ ಪ್ರಾಪ್ತವಾಗುವುದು. ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಪರಿಶ್ರಮದಿಂದ ಮುಕ್ತಗೊಳಿಸಲು ಬಂದಿದ್ದಾರೆ. 63 ಜನ್ಮಗಳಂತೂ ಪರಿಶ್ರಮ ಪಟ್ಟಿರಿ. ಈಗ ಒಂದು ಜನ್ಮದಲ್ಲಿ ಪರಮಾತ್ಮನ ಪ್ರೀತಿ ಪಾಲನೆಯಿಂದ ಪರಿಶ್ರಮದಿಂದ ಮುಕ್ತರಾಗಿರಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪರಿಶ್ರಮವಿಲ್ಲ, ಎಲ್ಲಿ ಪರಿಶ್ರಮ ಇದೆಯೋ ಅಲ್ಲಿ ಪ್ರೀತಿ ಇಲ್ಲ. ಆದ್ದರಿಂದ ಬಾಪ್ತಾದ ಸಹಜ ಪುರುಷಾರ್ಥಿ ಭವದ ವರದಾನವನ್ನು ಕೊಡುತ್ತಿದ್ದಾರೆ ಮತ್ತು ಪರಿಶ್ರಮದಿಂದ ಮುಕ್ತರಾಗುವ ಸಾಧನವಾಗಿದೆ. ಪ್ರೀತಿ ತಂದೆಯೊಂದಿಗೆ ಹೃದಯಪೂರ್ವಕವಾಗಿ ಸ್ನೇಹ ಪ್ರೀತಿಯಲ್ಲಿ ಲವಲೀನರಾಗಿ ಮತ್ತು ಮಹಾಯಂತ್ರವು ಮನ್ಮನಾಭವದ ಮಂತ್ರವಾಗಿದೆ ಅಂದಾಗ ಈ ಯಂತ್ರವನ್ನು ಕೆಲಸದಲ್ಲಿ ತೊಡಗಿಸಲು ಬರುತ್ತದೆ. ಬಾಪ್ತಾದ ನೋಡಿದರು, ಸಂಗಮಿಗದಲ್ಲಿ ಪರಮಾತ್ಮನ ಪ್ರೀತಿಯಿಂದ ಬಾಪ್ತಾದರ ಮೂಲಕ ಎಷ್ಟೊಂದು ಶಕ್ತಿಗಳು ಸಿಕ್ಕಿವೆ, ಗುಣಗಳು ಸಿಕ್ಕಿವೆ, ಜ್ಞಾನವೂ ಸಿಕ್ಕಿವೆ, ಖುಷಿಯೂ ಸಿಕ್ಕಿದೆ. ಇದೆಲ್ಲ ಪ್ರಭುವಿನ ಕೊಡುಗೆಯನ್ನು ಖಜಾನೆಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಅಂದಮೇಲೆ ಬಾಪ್ತಾದ ಇನ್ನೇನು ಬಯಸುತ್ತಾರೆಂಬುದನ್ನು ಕೇಳಿದಿರಾ? ಪ್ರತಿಯೊಬ್ಬ ಮಗುವು ಸಹಜ ಪುರುಷಾರ್ಥಿ, ಸಹಜವೂ ತೀವ್ರವೂ ಆಗಿರಲಿ, ದೃಢತೆಯನ್ನು ಉಪಯೋಗಿಸಿಕೊಳ್ಳಲಿ. ಆಗಲೇಬೇಕಾಗಿದೆ. ನಾವಾಗದಿದ್ದರೆ ಮತ್ತಾರು ಆಗುವರು? ನಾವೇ ಆಗುತ್ತಿದ್ದೇವೆ, ನಾವೇ ಆಗಿದ್ದೇವೆ, ಮತ್ತೆ ಪ್ರತಿ ಕಲ್ಪವೂ ನಾವೇ ಆಗುತ್ತೇವೆ. ಇಷ್ಟು ದೃಢ ನಿಶ್ಚಯವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಮಾಡುತ್ತೇವೆ ಎಂದು ಹೇಳಬೇಡಿ, ಮಾಡಲೇಬೇಕಾಗಿದೆ, ಆಗಲೇಬೇಕಾಗಿದೆ, ಆಗಿದೆ ಇದೆ. ಬಾಪ್ತಾದ ದೇಶ ವಿದೇಶದ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗಿದ್ದಾರೆ. ಆದರೆ ಕೇವಲ ತಾವು ಸಮ್ಮುಖದಲ್ಲಿದ್ದವರನ್ನು ನೋಡುತ್ತಿರಲಿಲ್ಲ. 4 ಕಡೆಯ ದೇಶ ವಿದೇಶದ ಮಕ್ಕಳನ್ನು ನೋಡುತ್ತಿದ್ದೇವೆ. ಬಹುತೇಕವಾಗಿ ಅನೇಕ ಕಡೆಗಳಿಂದ ಜನ್ಮದಿನದ ಶುಭಾಶಯಗಳನ್ನು ಬಂದಿವೆ. ಶತ್ರುಗಳು ಬಂದಿವೆ, ಈ ಮೇಲ್ ಬಂದಿದೆ, ಹೃದಯದ ಸಂಕಲ್ಪಗಳು ತಲುಪಿವೆ. ತಂದೆಯೂ ಸಹ ಮಕ್ಕಳ ಗೀತೆಯನ್ನು ಹಾಡುತ್ತಾರೆ. ಬಾಬಾ, ತಾವು ಚಮತ್ಕಾರ ಮಾಡಿಬಿಟ್ಟಿದ್ದೀರಿ ಎಂದು ಹೇಳುತ್ತಿರಲಿವೆ. ಅಂದಾಗ ತಂದೆಯೂ ಸಹ ಮಧುರ ಮಕ್ಕಳು ಚಮತ್ಕಾರ ಮಾಡಿಬಿಟ್ಟಿದ್ದೀರೆಂದು ಹೇಳುತ್ತಾರೆ. ಬಾಪ್ತಾದ ಸದಾ ಹೇಳುತ್ತಾರೆ, ತಾವು ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಆದರೆ ದೂರದಲ್ಲಿರುವವರು ಸಹ
ಬಾಪ್ತಾದರ ಹೃದಯದಲ್ಲಿ ಕುಳಿತಿದ್ದಾರೆ. ಇನ್ನು 4 ಕಡೆಯ ಮಕ್ಕಳು ಸಂಕಲ್ಪದಲ್ಲಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಇವೇ ಬಾಪ್ತಾದರ ಕಿವಿಯಲ್ಲಿ ಇದೇ ಶಬ್ದ ಮೊಳಗುತ್ತಿರಲಿ ಮತ್ತು ಮನಸ್ಸಿನಲ್ಲಿ ಸಂಕಲ್ಪವು ತಲುಪುತ್ತಿವೆ. ಈ ಪತ್ರಗಳು ಕೇವಲ ನಿಮಿತ್ತ ಪತ್ರಗಳಷ್ಟೇ ಆಗಿವೆ. ಇವು ಬಹಳ ದೊಡ್ಡ ವಜ್ರಕ್ಕಿಂತಲೂ ಹೆಚ್ಚಿನ ಉಡುಗೆಯಂತೆ ಎಲ್ಲರೂ ಎಲ್ಲರೂ ಕೇಳುತ್ತಿದ್ದಾರೆ, ಹರ್ಷಿತರಾಗುತ್ತಿದ್ದಾರೆ. ಅಂದಾಗ ಎಲ್ಲರೂ ತಮ್ಮ ಜನ್ಮದಿನವನ್ನು ಆಚರಿಸಿದ್ರಿ. 2 ವರ್ಷದಿರಬಹುದು, 5 ವರ್ಷದವರಿರ್ಬೋದು, ಕೇವಲ 1 ವಾರದವರಿರ್ಬೋದು. ಆದರೆ ಇದು ಯಜ್ಞದ ಸ್ಥಾಪನೆಯ ಜನ್ಮದಿನವಾಗಿದೆ. ಅಂದಮೇಲೆ ಎಲ್ಲಾ ಬ್ರಾಹ್ಮಣರು ಯಜ್ಞವಾಸಿಗಳಂತೂ ಹಾಗೆಯೇ ಇದ್ದೀರಿ. ಆದ್ದರಿಂದ ಎಲ್ಲಾ ಮಕ್ಕಳಿಗೆ ಬಹಳ ಬಹಳ ಹೃದಯದ ನೆನಪು, ಪ್ರೀತಿ ಇದೆ, ಆಶೀರ್ವಾದಗಳಿದೆ. ಸದಾ ಆಶೀರ್ವಾದಗಳಲ್ಲಿ ಬೆಳೆಯುತ್ತಾ ಇರಿ, ಹಾರುತ್ತಾ ಇರಿ. ಆಶೀರ್ವಾದವನ್ನು ಕೊಡುವುದು, ತೆಗೆದುಕೊಳ್ಳುವುದು ಸಹಜವಲ್ಲವೇ? ಸಹಜವೇ? ಯಾರು ಸಹಜವೆಂದು ಹೇಳುತ್ತೀರಿ, ತಿಳಿಯುತ್ತೀರಿ, ಅವರು ಕೈಯನ್ನೆತ್ತಿರಿ. ಬಾವುಟಗಳನ್ನು ಅಲುಗಾಡಿಸಿ ಆಶೀರ್ವಾದಗಳನ್ನು ಬಿಟ್ಟು ಬಿಡುತ್ತಾನಿಲ್ಲ. ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು. ಇದರಲ್ಲಿ ಯೋಗವು ಬರುತ್ತದೆ, ಜ್ಞಾನವು ಬರುತ್ತದೆ, ಧಾರಣೆಯೂ ಬಂದುಬಿಡುತ್ತದೆ ಮತ್ತು ಸೇವೆಯೂ ಬಂದುಬಿಡುತ್ತದೆ. ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದರಲ್ಲಿ ಈ 4 ಸಬ್ಜೆಕ್ಟ್ಗಳು ಬಂದುಬಿಡುತ್ತವೆ. ಅಂದ ಮೇಲೆ ಡಬಲ್ ವಿದೇಶಿಯರೇ, ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಹಜವಲ್ಲವೇ? ಸಹಜವೇ? ಯಾರು 20 ವರ್ಷದವರು ಬಂದಿದ್ದೀರಿ, ಅವರು ಕೈಯನ್ನೆತ್ತಿರಿ. ತಮಗಂತೂ 20 ವರ್ಷಗಳಾಗಿದೆಯಾ? ಆದರೆ ಬಾಪ್ತಾದ ತಮ್ಮೆಲ್ಲರಿಗೆ ಪದಮ್ಗೊಂದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಎಷ್ಟು ದೇಶಗಳಿಂದ ಬಂದಿದ್ದೀರಿ? 69 ದೇಶಗಳಿಂದ ಶುಭಾಶಯಗಳು. 69ನೇ ಜನ್ಮದಿನವನ್ನು ಆಚರಿಸಲು 69 ದೇಶಗಳಿಂದ ಬಂದಿದ್ದೀರಿ. ಎಷ್ಟು ಚೆನ್ನಾಗಿದೆ. ಬರಲು ಯಾವುದೇ ತೊಂದರೆ ಆಗಲಿಲ್ಲ ತಾನೇ? ಸಹಜವಾಗಿ ಬಂದುಬಿಟ್ರಲ್ಲವೇ? ಎಲ್ಲಿ ಪ್ರೀತಿದೆಯೋ ಅಲ್ಲಿ ಸ್ವಲ್ಪವೂ ಪರಿಶ್ರಮವಿಲ್ಲ. ಅಂದಾಗ ಇಂದಿನ ವಿಶೇಷ ಯಾವ ವರದವನ್ನು ನೆನಪಿಟ್ಟುಕೊಳ್ಳುತ್ತೀರಿ? ಸಹಜ ಪುರುಷಾರ್ಥಿ. ಸಹಜ ಕಾರ್ಯವನ್ನು ಬಹಳ ಬೇಗನೆ ಮಾಡಲಾಗುತ್ತದೆ. ಪರಿಶ್ರಮದ ಕೆಲಸವು ಕಷ್ಟವಾಗುವ ಕಾರಣ ಸಮಯ ಹಿಡಿಸುತ್ತದೆ. ಅಂದಾಗ ತಾವೆಲ್ಲರೂ ಯಾರಾಗಿದ್ದೀರಿ? ಸಹಜ ಪುರುಷಾರ್ಥಿಗಳು. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತಮ್ಮ ದೇಶದಲ್ಲಿ ಹೋಗಿ ಮತ್ತೆ ಪರಿಶ್ರಮದಲ್ಲಿ ತೊಡಗಿಬಿಡಿ. ಒಂದು ವೇಳೆ ಯಾವುದೇ ಪರಿಶ್ರಮದ ಕೆಲಸ ಬಂದರೂ ಸಹ ಹೃದಯದಿಂದ ಬಾಬಾ, ನನ್ನ ಬಾಬಾ ಎಂದು ಹೇಳಿ. ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುವುದೆಂದು ಒಳ್ಳೆಯ ಆಚರಿಸಿದ್ರಲ್ಲವೇ? ತಂದೆವು ಆಚರಿಸಿದೆವು, ತಾವು ಜನ್ಮದಿನವನ್ನು ಆಚರಿಸಿದರೆ ಒಳ್ಳೆಯದು. ಈಗ 1 ಸೆಕೆಂಡ್ನಲ್ಲಿ ಆತ್ಮಿಕ ಡ್ರಿಲ್ ಮಾಡುತ್ತೀರಾ? ಮಾಡಲು ಸಾಧ್ಯವಿದೆಯೋ? ಒಳ್ಳೆಯದು. 4 ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿರುವ ಶ್ರೇಷ್ಠ ಮಕ್ಕಳಿಗೆ, ಸದಾ ಸಹಜ ಪುರುಷಾರ್ಥಿ ಸಂಗಮಯುಗದ ಸರ್ವರ ವರದಾನಿ ಮಕ್ಕಳಿಗೆ, ಸದಾ ತಂದೆ ಮತ್ತು ನಾನು ಆತ್ಮ ಇದೇ ಸ್ಮೃತಿಯಿಂದ ನಾನು ಎಂದು ಹೇಳುವಂತ ನಾನಾತ್ಮ ಸದಾ ಸರ್ವ ಆತ್ಮಗಳಿಗೆ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಸಹಯೋಗವನ್ನು ಕೊಡುವಂತ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ತಾದರ ನೆನಪು, ಪ್ರೀತಿ, ಆಶೀರ್ವಾದಗಳನ್ನು, ಶುಭಾಶಯಗಳನ್ನು ಹಾಗೂ ನಮಸ್ತೆ. ಡಬಲ್ ವಿದೇಶಿ ಹಿರಿಯ ಸಹೋದರರೊಂದಿಗೆ ಎಲ್ಲರೂ ಬಹಳ ಪರಿಶ್ರಮ ಪಟ್ಟಿದ್ದೀರಿ. ಪ್ರತ್ಯೇಕ ಗ್ರೂಪ್ಗಳನ್ನು ಮಾಡಿದ್ದೀರಿ. ಬಹಳ ಒಳ್ಳೆಯ ಪರಿಶ್ರಮ ಪಟ್ಟಿದ್ದೀರಿ ಮತ್ತು ಇಲ್ಲಿನ ವಾಯುಮಂಡಲವು ಚೆನ್ನಾಗಿದೆ, ಸಂಘಟನೆ ಶಕ್ತಿಯೂ ಇದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯ ರಿಫ್ರೆಶ್ಮೆಂಟ್ ಸಿಗುತ್ತದೆ ಮತ್ತು ತಾವು ನಿಮಿತ್ತರಾಗಿರುವ ಚೆನ್ನಾಗಿದೆ. ದೂರದಲ್ಲಿರುತ್ತಿರಲದೆ. ಆದ್ದರಿಂದ ಇಲ್ಲಿನ ಸಂಘಟನಾ ಶಕ್ತಿಯು ಬಹಳ ಚೆನ್ನಾಗಿರುತ್ತದೆ. ಇಷ್ಟು ದೊಡ್ಡ ಪರಿವಾರವು ಒಟ್ಟಿಗೆ ಸೇರುತ್ತದೆ ಎಂದರೆ ವಿಶೇಷತೆಯ ಪ್ರಭಾವ ಬೀರುತ್ತದೆ. ಒಳ್ಳೆಯ ಯೋಜನೆ ಮಾಡಿದ್ದೀರಿ. ಬಾಪ್ತಾದವರಿಗೆ ಖುಷಿ ಇದೆ. ಎಲ್ಲರ ಸುಗಂಧವನ್ನು ತಾವು ತೆಗೆದುಕೊಳ್ಳುತ್ತೀರಿ. ಅವರು ಖುಷಿಯಾಗುತ್ತಾರೆ. ತಮಗೆ ಆಶೀರ್ವಾದಗಳು ಸಿಗುತ್ತದೆ. ಚೆನ್ನಾಗಿದೆ.
ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತಿರಲಿವೆ. ಇದು ಬಹಳ ಚೆನ್ನಾಗಿದೆ. ಪರಸ್ಪರ ಜ್ಞಾನದ ಚರ್ಚೆಯು ನಡೆಯುತ್ತದೆ ಮತ್ತು ರಿಪ್ಲೇಸ್ಮೆಂಟ್ ಆಗಿಬಿಡುತ್ತೀರಿ. ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ವಿಶೇಷತೆಯ ಇಷ್ಟವಾಗುತ್ತದೆ, ಅದನ್ನು ಉಪಯೋಗಿಸುತ್ತಾರೆ. ಈ ಸಂಘಟನೆಯು ಬಹಳ ಚೆನ್ನಾಗಿ ಇರುತ್ತದೆ. ಸೇವಾ ಕೇಂದ್ರದ ನಿವಾಸಿಗಳೊಂದಿಗೆ ಬ್ಯಾನರ್ ಪ್ರೇಮ್ ಮತ್ತು ದಯ ಜ್ಯೋತಿಯನ್ನು ಸದಾ ಬೆಳಗಿಸುತ್ತೇವೆ. ಬಹಳ ಒಳ್ಳೆಯ ಸಂಕಲ್ಪ ಮಾಡಿದ್ದೀರಿ. ತಮ್ಮ ಮೇಲೂ ದಯಾದೃಷ್ಟಿ, ಜೊತೆಗಾರರ ಮೇಲೂ ದಯಾದೃಷ್ಟಿ ಮತ್ತು ಸರ್ವರ ಮೇಲೂ ದಯಾದೃಷ್ಟಿ ಈಶ್ವರ್ಯ ಪ್ರೀತಿಯ ಆಯಸ್ಕಾಂತವಾಗಿದೆ ಅಂದಾಗ ತಮ್ಮ ಬಳಿ ಈಶ್ವರ್ಯ ಪ್ರೀತಿಯ ಆಯಸ್ಕಾಂತವಿದೆ. ಯಾವುದೇ ಆತ್ಮನನ್ನು ಈಶ್ವರ್ಯ ಪ್ರೀತಿಯ ಆಯಸ್ಕಾಂತದಿಂದ ತಂದೆ ಮಕ್ಕಳನ್ನಾಗಿ ಮಾಡಬಲ್ಲಿರಿ. ಬಾಪ್ತಾದ ಸೇವಾ ಕೇಂದ್ರದವರೆಗೂ ವಿಶೇಷ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ತಾವೆಲ್ಲರೂ ವಿಶ್ವದಲ್ಲಿ ಹೆಸರನ್ನು ಪ್ರಖ್ಯಾತ ಮಾಡಿದ್ದೀರಿ. ಮೂಲೆ ಮೂಲೆಯಲ್ಲಿ ಬ್ರಹ್ಮಕುಮಾರಿಸ್ ಹೆಸರನ್ನಂತೂ ಹರಡಿದ್ದಿರಲಿವೆ. ಮತ್ತು ಭಾರತದವರಿಗೆ ಎಲ್ಲದಕ್ಕಿಂತ ಬಹಳ ಇಷ್ಟವಾಗಿರುವ ಮಾತೇನೆಂದರೆ, ಹೇಗೆ ಡಬಲ್ ದೇಶಿಯಾಗಿದ್ದಾರೋ ಅದೇ ರೀತಿ ಡಬಲ್ ವೃತ್ತಿಯನ್ನು ಮಾಡುವವರಾಗಿದ್ದೀರಿ. ಬಹುತೇಕ ಮಂದಿ ಅಲೌಕಿಕ ವೃತ್ತಿಯನ್ನು ಮಾಡುತ್ತಾರೆ ಮತ್ತು ಅಲೌಕಿಕ ವೃತ್ತಿಯನ್ನು ನಿಭಾಯಿಸುತ್ತಾರೆ. ಬಾಪ್ತಾದ ನೋಡುತ್ತಾರೆ. ಬಾಪ್ತಾದರ ಟಿವಿ ಬಹಳ ದೊಡ್ಡದಾಗಿದೆ. ಇಂಥ ದೊಡ್ಡ ಟಿವಿಯು ಇಲ್ಲಿಲ್ಲ ಅಂದಾಗ ಬಾಪ್ತಾದ ನೋಡುತ್ತಾರೆ. ಕಿವಿಗೆ ಬೇಗ ಬೇಗನೆ ಮರಳಿಯನ್ನು ಓದುತ್ತಾರೆ. ನಿಂತುಕೊಂಡೇ ತಿಂಡಿಯನ್ನು ತಿನ್ನುತ್ತಾರೆ. ಸಮಯದಲ್ಲಿ ತಮ್ಮ ಕೆಲಸದಲ್ಲಿಯೂ ತೊಡಗುತ್ತಾರೆ. ಚಮತ್ಕಾರ ಮಾಡುತ್ತಾರೆ. ಬಾಪ್ತಾದ ನೋಡಿ ನೋಡಿ ಹೃದಯದ ಪ್ರೀತಿಯನ್ನು ಕೊಡುತ್ತಾರೆ. ಬಹಳ ಒಳ್ಳೆಯದು. ಸೇವೆಗೆ ನಿಮಿತ್ತರಾಗಿದ್ದೀರಿ ಮತ್ತು ನಿಮಿತ್ತರಾಗುವ ಉಡುಗೊರೆಯಾಗಿ ಸದಾ ತಂದೆಯ ವಿಶೇಷ ದೃಷ್ಟಿಯನ್ನು ಕೊಡುತ್ತಿರುತ್ತಾರೆ. ಬಹಳ ಒಳ್ಳೆಯ ಲಕ್ಷ್ಯವನ್ನು ಇಟ್ಟುಕೊಂಡಿದ್ದೀರಿ. ಒಳ್ಳೆಯವರಾಗಿದ್ದೀರಿ, ಒಳ್ಳೆಯವರಾಗುತ್ತೀರಿ, ಒಳ್ಳೆಯವರನ್ನಾಗಿ ಮಾಡುತ್ತೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತಿತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बापसादा को याद सर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह बाबा वह ವರದಾನ. ಸರ್ವ ಖಜಾನೆಗಳನ್ನು ಮಿತವ್ಯಯದಿಂದ ಆಯುವ್ಯಯ ಮಾಡುವಂತ ಸೂಕ್ಷ್ಮ ಪುರುಷಾರ್ಥಿ ಭವ. ವಿವರಣೆಯಾಗಿದೆ. ಹೇಗೆ ಲೌಕಿಕ ರೀತಿಯಲ್ಲಿ ಒಂದು ವೇಳೆ ಮಿತಿ ಇಲ್ಲದೆ ಮನೆ ನಡೆಸಿದರೆ ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ. ಅದೇ ರೀತಿ ಒಂದು ವೇಳೆ ನಿಮಿತ್ತವಾಗಿರುವಂತಹ ಮಕ್ಕಳು ಮಿತಿ ಆಗಿರದಿದ್ದರೆ ಅವರ ಸೇವಾ ಕೇಂದ್ರವು ಸರಿಯಾಗಿ ನಡೆಯುವುದಿಲ್ಲ. ಅದಾಗಿದೆ ಹದ್ದಿನ ಪ್ರವೃತ್ತಿ, ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಅಂದಾಗ ಸಂಕಲ್ಪ, ಮಾತು ಮತ್ತು ಶಕ್ತಿಗಳಲ್ಲಿ ಏನೇನು ಅಧಿಕವಾಗಿ ಖರ್ಚು ಮಾಡಿರುವೆ ಎಂದು ಚೆಕ್ ಮಾಡ್ಕೊಳ್ತೀರಿ. ಯಾರು ಸರ್ವ ಖಜಾನೆಗಳನ್ನು ಮಿತಿಯಿಂದ ಮಾಡಿರಿ ಅವರ ಅನುಸಾರ ನಡೆಯುತ್ತದೆ. ಅವರನ್ನೇ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಅವರ ಸಂಕಲ್ಪ, ಮಾತು, ಕರ್ಮ ಹಾಗೂ ಜ್ಞಾನದ ಶಕ್ತಿಗಳು ಯಾವುದೂ ವ್ಯರ್ಥವಾಗಿ ಹೋಗುವುದಿಲ್ಲ. ಸ್ಲೋಗನ್. ಸ್ನೇಹದ ಖಜಾನೆಯಿಂದ ಮಾಲಾಮಾಲಾಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ. ಅವ್ಯಕ್ತ ಸೂಚನೆ. ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಪವಿತ್ರತೆಯ ಶಕ್ತಿ ಪರಮ ಪೂಜ್ಯರನ್ನಾಗಿ ಮಾಡುತ್ತದೆ. ಪವಿತ್ರತೆಯ ಶಕ್ತಿಯಿಂದ ಈ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತೀರಿ. ಪವಿತ್ರತೆಯ ಶಕ್ತಿ ವಿಕಾರಗಳ ಅಗ್ನಿಯಲ್ಲಿ ಸುಡುತ್ತಿರುವ ಆತ್ಮನನ್ನು ಶೀತಲನಾಗಿ ಮಾಡುತ್ತದೆ. ಆತ್ಮವನ್ನು ಅನೇಕ ಜನ್ಮಗಳ ವಿಕಾರಗಳ ಬಂಧನದಿಂದ ಬಿಡಿಸುತ್ತದೆ. ಪವಿತ್ರತೆಯ ಆಧಾರದ ಮೇಲೆ ದ್ವಾಪಾರದಿಂದ ಈ ಸೃಷ್ಟಿಯು ನಿಂತಿದೆ. ಇದರ ಮಹತ್ವವನ್ನು ತಿಳಿದು ಪವಿತ್ರತೆಯ ಲೈಟಿನ ಕಿರೀಟವನ್ನು ಧಾರಣೆ ಮಾಡಿ. ಓಂ ಶಾಂತಿ.